ನನಗೂ ಅವಳಿಗೂ ಏನಯ್ಯ ಸಂಬಂಧ? ನಾನೆಲ್ಲೋ ಹುಟ್ಟಿದ್ದೀನಿ, ನನಗೂ ಅವಳಿಗೂ ನಿನಗೂ ಸಂಬಂಧನೇ ಇಲ್ಲ. ಆ ಮಗುಗೋಸ್ಕರ ಈ ಮನೆ ಮುಂದೆ ಧರಣಿ ಕೂತಿದ್ದೀನಿ. ಆ ಹುಡುಗಿ ಬಾಳ್ನ ಸರಿ ಮಾಡಬೇಕು, ಅವಳು ಪ್ರೀತಿನ ಅವಳು ಕೊಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕೂತಿದ್ದೀನಿ. ಇದು ನನ್ನ ಸ್ವಾರ್ಥ ಅಲ್ಲ. ನೀನು ಮಾಡ್ಬೇಕಾಗಿರೋ ಕೆಲಸ ಇದು. ನೀನು ತಂದೆಯಾಗಿ ಅಖಿಲಾಂಡೇಶ್ವರಿ ಮೇಲೆ ನಾನು ಭಯಂಕರ ಕೋಪದಲ್ಲಿದ್ದೀನಿ. ಅದಷ್ಟು ಕೋಪ ನಾನು ನಿನ್ ಮೇಲೆ ಪ್ರಯೋಗ ಮಾಡ್ತೀನಿ. ಈಗ ಎದ್ದು ಎಳ್ನೀರು ತಗೊಂಡು ಹೊರಟೋಗಿಲ್ಲಿಂದ. ಅದರಲ್ಲಿ ನೀರಿದೆಯೋ ವಿಷ ಇದೆಯೋ ನೀನೇ ಕುಡಿ, ಹೊರಟೋಗಿಲ್ಲಿಂದ. ವಿಷ ಕೊಡ್ತಾರ ನಮ್ಮ ಮಕ್ಕಳಿಗೆ ನಾವೇ ವಿಷ ಕೊಡೋದ? ಇದಕ್ಕಿಂತ ಪಾಪದ ಕೆಲಸ ಇನ್ಯಾವುದಿದೆ ಈ ಜಗತ್ತಲ್ಲಿ? ಯಾವುದಿದೆ ಈ ಜಗತ್ತಲ್ಲಿ? ಮಕ್ಕಳು ಅಂದ್ರೆ ದೇವರು ಸಮಾನ. ದೇವರು ಏನಯ್ಯ ಅಂತ ತಪ್ಪು ಮಾಡ್ತದ್ದು? ಪ್ರೀತಿ ಮಾಡಿದ್ಲು ಕಣಯ್ಯ. ಪ್ರೀತಿ ಮಾಡೋದು ಅಪರಾಧ ಅಲ್ಲ. ಸಾವಿತ್ರಕ್ಕ, ಅಮ್ಮೋರೆ, ಭಾವ ಪಾಪ ಹೊಟ್ಟೆ ಹಸಿವು ಅಂತ ಒದ್ದಾಡ್ತಾ ಇದ್ರು. ಊಟ ಮಾಡಿ ಅಂದರೆ ನಿಮ್ಮ ತಂದೆ ಉಪವಾಸದಿಂದ ಹೊರಗಡೆ ಕೂತಿರುವಾಗ ನಾನು ಊಟ ಮಾಡೋದು ಸರಿಯಲ್ಲ, ನನಗೆ ಬೇಡ ಅಂತ ಹೇಳಿದ್ರು. ಒಂದು ಚಿಕ್ಕ ತಲೆನೋವು ತಡ್ಕೊಳ್ಳೋದಕ್ಕಾಗದೆ ಕಾಫಿ ಕುಡಿಯೋರು ಇನ್ನು ಹೊಟ್ಟೆ ಹಸುವನ್ನ ತಡ್ಕೋತಾರಾ? ಅದಕ್ಕೆ ಬೇಗ ಊಟ ತಗೊಂಡು ಹೋಗಿ ಭಾವಂಗೆ ಕೊಡಿ. ಸರಿ ಅಮ್ಮೋರೆ. ಸಾವಿತ್ರಕ್ಕ, ನಾನು ಯಜಮಾನ್ರಿಗೆ ಊಟ ತೊಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಏನು ಬೇಕು ಬೇಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಂ ಸಾವಿತ್ರಕ್ಕ, ಬೇರೆ ಯಾರೂ ಊಟ ತೊಗೊಂಡು ಹೋಗಿ ಕೊಟ್ರೆ ಭಾವ ಊಟ ಮಾಡಲ್ಲ. ನೀವೇ ಹೋಗಿ ಊಟ ಕೊಡಿ. ಸರಿ ಅಮ್ಮೋರೆ. ವಾಹ್ ಸಾವಿತ್ರಮ್ಮ, ಊಟ ಅಂದರೆ ಇದು. ಅಬ್ಬಬ್ಬಬ್ಬ, ಏನು ರುಚಿಯಾಗಿತ್ತು ಊಟ. ಈ ಥರ ಊಟ ತಿಂದು ತುಂಬ ದಿನಗಳೇ ಆಗೋಗಿತ್ತು. ಈ ಮನೇಲಿ ಅಮ್ಮನ ಬಿಟ್ಟರೆ ನಿಮ್ಮಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಯಾರಿಗೂ ಬರಲ್ಲ ನೋಡಿ. ಅದೇನೋ ಗೊತ್ತಿಲ್ಲ ಸಾವಿತ್ರಮ್ಮ, ಇಷ್ಟು ದಿನ ಅಡುಗೆ ಹಿಡಿಸ್ತಾ ಇರಲಿಲ್ವೋ ಅಥವಾ ಅಡುಗೆ ಮಾಡೋರು ಹಿಡಿಸ್ತಾ ಇರಲಿಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ನೀವು ಮಾಡಿರೋ ಅಡುಗೆ ಅಂತೂ ಸೂಪರ್. ಹೊಟ್ಟೆ ಬಿರಿಯೋಷ್ಟು ತಿಂದೆ. ಮನೆಯಲ್ಲಿ ಬೇರೆ ಯಾರು ಅಡುಗೆ ಮಾಡಿದ್ರು, ನಿಮಗೆ ಇಷ್ಟ ಆಗಲ್ಲ ಅಂತ ನಾನೇ ಬೇರೆ ಮಾಡ್ಕೊಂಬಂದೆ. ದೊಡ್ಡ ಯಜಮಾನ್ರೆ, ಒಳ್ಳೆ ಕೆಲಸ ಮಾಡಿದ್ದೀನಿ ಸಾವಿತ್ರಮ್ಮ. ನಮ್ಗೆ ಇಷ್ಟ ಆದವ್ರು ಅಡುಗೆ ಮಾಡಿದ್ರೆ ಮಾತ್ರ ತಿನ್ನಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಅಡುಗೆ ಎಷ್ಟೇ ಚೆನ್ನಾಗಿದ್ರೂ ತಿನ್ನೋ ಮನಸ್ಸೇ ಆಗಲ್ಲ. ದೊಡ್ಡ ಯಜಮಾನ್ರೆ, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ. ಒಂದ್ಯಾಕೆ ಸಾವಿತ್ರಮ್ಮ, 10 ಹೇಳಿ. ನಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ಹೌದಲ್ವಾ? ಹ್ಞೂ ದೊಡ್ಡ ಯಜಮಾನ್ರೆ, ಮೊದಲು ನಾವು ಗಟ್ಟಿಯಾಗಿರಬೇಕು. ಈಗ ನನ್ನೇ ತಗೊಳ್ಳಿ, ಮನೆ ಕೆಲಸಗಳನ್ನ ಮಗಳ ಥರ ತುಂಬ ಪ್ರೀತಿ ಮಾಡಿದೆ. ಆದರೆ ಅವಳು ಒಂದೇ ಮಾತಿನಲ್ಲಿ ನಿನಗೂ ನನಗೂ ಏನು ಸಂಬಂಧ ಅಂತ ಹೇಳಿಬಿಟ್ಟು ತಾಯಿ ಮಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಲು. ಇಷ್ಟೇ ಜೀವನ. ಹೌದು ಸಾವಿತ್ರಮ್ಮ, ನಾವು ಯಾರನ್ನ ನಮ್ಮೋರು ಅಂತ ಅಂದ್ಕೊಳ್ತೀವೋ ಅವ್ರು ನಮ್ಮೋರು ಅಲ್ಲ ಅಂತ ಕೊನೆ ಕ್ಷಣದಲ್ಲಿ ಅರ್ಥ ಆಗುತ್ತೆ. ಸುಳ್ಳನ್ನು ಸತ್ಯ ಅಂದ್ಕೊಂಡು ಮೋಸ ಮಾಡೋರ ಹತ್ರ ಸಂಬಂಧ ಬೆಳ್ಸಕ್ಕೆ ಹೋಗೋದು ನಮ್ಮ ಮೂರ್ಖತನ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋ ಹಾಗೆ ಆಗೋಗಿರೋದ್ರ ಬಗ್ಗೆ ಈಗ ಯಾಕೆ ಯೋಚನೆ ಬಿಡಿ. ಸಾವಿತ್ರಮ್ಮ, ಇನ್ಮೇಲೆ ನನಗೆ ಕಾಫಿ, ತಿಂಡಿ, ಊಟ ಎಲ್ಲ ನೀವೇ ಕೊಡಬೇಕು, ಆಯಿತಾ? ನಾನಾ ದೊಡ್ಡ ಯಜಮಾನ್ರೆ? ಈ ಮನೇಲಿ ನನ್ನ ಬೇಕು ಬೇಡಗಳು ನಿಮ್ಮನ್ನು ಬಿಟ್ಟರೆ ಇನ್ಯಾರಿಗೆ ಗೊತ್ತಿರುತ್ತೆ ಹೇಳಿ?
ಮನಸ್ಸನ್ನ ಬದಲಾಯಿಸೋಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ವಿ. ಆದರೆ ಅವಳು ಮನಸ್ಸು ಬದಲಾಯಿಸ್ದೆ ಹಾಗೆ ಹೋದ್ಲು. ಅವಳು ಬದಲಾಗಲ್ಲ ಸಾವಿತ್ರಮ್ಮ, ನೀವು ಹೊರಡಿ. ಊಟದ ತಟ್ಟೆ ಮುಂದೆ ಇಟ್ಕೊಂಡು ಹೊಟ್ಟೆ ತುಂಬಿದವ್ರ ಥರ ಮಾತಾಡಿದ್ರಲ್ಲ ದೊಡ್ಡ ಯಜಮಾನ್ರೆ, ನಿಜವಾಗ್ಲೂ ನಿಮ್ಗೆ ಹೊಟ್ಟೆ ಹಸಿತಾ ಇಲ್ವಾ? ಅವ್ರಿಗೆ ಜನನಿಯವ್ರ ತಂದೆ ಗಾಳಿ ಮಳೆನ ಲೆಕ್ಕಿಸ್ದೆ ನಮ್ಮ ಪ್ರೀತಿಗೋಸ್ಕರ ಧರಣಿ ಕೂತಿರುವಾಗ ನನಗೆ ಹೇಗೆ ಊಟ ಸೇರುತ್ತೆ ಸಾವಿತ್ರಮ್ಮ? ನಿಮ್ಮ ಹಣೆ ಬರದಲ್ಲಿ ಪಾರ್ವತಿ ನಿಮಗೆ ಸಿಗಬೇಕು ಅಂತ ಬರೆದಿದ್ರೆ ಅದನ್ನು ಯಾರಿಂದಲೂ ತಪ್ಸೋಕ್ಕಾಗಲ್ಲ ದೊಡ್ಡ ಯಜಮಾನ್ರೆ. ಧೈರ್ಯವಾಗಿರಿ. ಕಣ್ಣಿನ ಹುಡುಗಿ ದೂರ ಇದ್ದಾಗ ಅವಳನ್ನ ಪಡ್ಕೊಳ್ಳೋದಕ್ಕೆ ಬರ್ತಾಡ್ದೆ. ಈಗ ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನನ್ನ ಜೀವನ ಅಯೋಮಯ. ನಿಂತ್ಕೋ. ಯಾಕೆ ಹೀಗೆ ಮಾಡ್ತಾ ಇದೀಯಾ? ಏನು? ನಾನೇನು ಮಾಡಿದೆ? ಯಾಕೆ ನನ್ನ ಯಜಮಾನ್ರ ಮಧ್ಯೆ ಬರ್ತಾ ಇದೀಯಾ? ನನ್ನ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಂದೋಳಿಗೆ ಈ ಪ್ರಶ್ನೆ ಕೇಳೋ ಅಧಿಕಾರ ಇಲ್ಲ ಅನ್ಸುತ್ತೆ. ಇಷ್ಟಕ್ಕೂ ಕಳ್ಕೊಂಡಿರೋ ಸಂಬಂಧದ ಬಗ್ಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ಮೇಲ್ನೋಟಕ್ಕೆ ಸಂಬಂಧ ಕಳ್ಕೊಂಡಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಗಂಡನಾಗಿ ಶಾಶ್ವತವಾಗಿ ಉಳ್ಕೊಂಡಿರ್ತಾರೆ. ನಿನಗೆ ಬೇಡವಾದ ಯಜಮಾನ್ರು ನಿನ್ನ ಮನಸ್ಸಲ್ಲಿ ಯಾಕಿರಬೇಕು? ಯಾಕೆ ಅಂದರೆ ಅವ್ರು ನನ್ನ ಗಂಡ. ಬರೀ ಈ ಜನ್ಮಕ್ಕಲ್ಲ, ಇನ್ 7 ಜನ್ಮಕ್ಕೂ ಯಜಮಾನ್ರೆ ನನ್ನ ಗಂಡ. ಅವರೇ ನನ್ನ ಮನಸ್ಸಲ್ಲಿ ಇರ್ತಾರೆ ಹೊರತು ಆ ಸ್ಥಾನಕ್ಕೆ ಬೇರೆ ಯಾರಿಗೂ ಜಾಗ ಇಲ್ಲ. ಇಷ್ಟು ಪ್ರೀತಿ ಇರೋಳು ಅವರಿಂದ ಯಾಕೆ ದೂರ ಆಗ್ತಿದ್ಯಮ್ಮ? ಅರಸನ್ ಕೋಟೆ ಘನತೆಗೆ ಧಕ್ಕೆ ಬರಬಾರ್ದು ಅಂತ ಅಖಿಲಮ್ಮನ ನಂಬಿಕೆಗೆ ದ್ರೋಹ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅವರಿಂದ ದೂರ ಆದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದನೂ ಅಲ್ಲ. ಆದರೂ ಬದುಕಿರೋವರೆಗೂ ಅವ್ರ ಕಣ್ಣು ಮುಂದೆನೆ ಓಡಾಡ್ಕೊಂಡು ಅವ್ರ ಸೇವೆ ಮಾಡ್ಕೊಂಡಿರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೂ ಕಲ್ಲು ಹಾಕ್ತಿದ್ಯಲ್ಲ ಸಾವಿತ್ರಕ್ಕ. ನನ್ಗೇನು ಅನ್ಯಾಯ ಮಾಡಿದ್ದೆ ನಿನಗೆ? ಯಾಕೆ ನೀವೆಲ್ಲರೂ ಸೇರ್ಕೊಂಡು ನನ್ಗೆ ಇಷ್ಟು ಹೊಟ್ಟೆ ಉರಿಸ್ತಾ ಇದ್ದೀರಾ? ನಿನ್ನನ್ನು ಬಾಯಿ ತುಂಬ ಹಿರಿ ಸೊಸೆ ಅಂತ ಕರಿತಿದ್ದೆ. ಆ ಅಧಿಕಾರ ನನ್ನಿಂದ ಕಿತ್ಕೊಂಡು ಈಗ ಕೊರಗ್ತಿದೆಯಲ್ಲ. ಬರೀ ಇವತ್ತು ಒಂದು ದಿನ ಸಾವಿತ್ರಮ್ಮ ಆದಿತ್ಯನ ಸೇವೆ ಮಾಡಿದ್ದಕ್ಕೆ ಇಷ್ಟೊಂದು ನೊಂದ್ಕೋತಿದೆಯಲ್ಲ. ನಾಳೆ ಯಾಮಿನಿ ಆದಿತ್ಯನ ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದಮೇಲೆ ಅಖಿಲ ನಿನಗೂ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾಳೆ. ಆಗೇನಮ್ಮ ಮಾಡ್ತೀಯ? ಅಲ್ಲೂ ಕೊರಗ್ತಾ ನಿನ್ನ ಗಂಡನ ಹತ್ರ ನನ್ನ ಮನಸ್ಸಲ್ಲಿ ಆದಿತ್ಯ ಯಜಮಾನ್ರನ್ನೇ ಇಷ್ಟಪಡ್ತೀನಿ, 7 ಜನ್ಮಕ್ಕೂ ಅವರೇ ನನ್ನ ಗಂಡ ಅಂತ ಹೇಳ್ತೀಯ? ಪ್ರೀತಿನ ಇಷ್ಟೊಂದು ಹಗುರವಾಗಿ ತೊಗೊಂಡ್ರು ನಿನಗೆ ನಿನ್ನ ಪ್ರೀತಿ ಬಗ್ಗೆ ವಾಸೋದ ಅರಿವು ಮೂಡಿಸ್ಬೇಕು ಅಂತ ನಾವೆಲ್ಲ ಸೇರಿಕೊಂಡು ಹೊಟ್ಟೆ ಉರ್ಸೋ ನಾಟಕ ಆಡೋದಮ್ಮ. ಇದರಲ್ಲಿ ನೀನು ಗೆದ್ದು ಸೋತೆ. ಈಗಲೂ ನಿನ್ನ ಮನಸ್ಸಲ್ಲಿ ದೊಡ್ಡ ಯಜಮಾನ್ರ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅನ್ನೋದನ್ನು ಸಾಬೀತು ಮಾಡಿದೆ. ಆದರೂ ಯಾಕಮ್ಮ ಈ ತ್ಯಾಗ? ಅಖಿಲಮ್ಮನ ನಂಬಿಕೆ ಕಳ್ಕೊಂಡು ನಿಮ್ಮ ಯಜಮಾನ್ರ ಪ್ರೀತಿ ಪಡ್ಕೊಂಡ್ರೆ ಇವತ್ತಲ್ಲ ನಾಳೆ ಅಖಿಲಮ್ಮನವ್ರ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ನಾವೆಲ್ಲರೂ ಅವ್ರ ಕಾಲಿಗೆ ಬಿದ್ದಾದರೂ ನಿನ್ನ ಮಾತಾಡ್ಸೋಕ್ಕೆ ಅವ್ರನ್ನ ಒಪ್ಪಿಸ್ತೀವಿ. ಆದರೆ ನಿಮ್ಮ ಯಜಮಾನ್ರಿಂದ ದೂರ ಹೋದರೆ ಮತ್ತೆ ಅವ್ರು ನಿನಗೆ ಸಿಗ್ತಾರೇನಮ್ಮ? ಖಂಡಿತ ಇಲ್ಲ. ಮುಂದಿನ ತಿಂಗಳೇ ಅವ್ರ ಮದುವೆ. ಒಂದು ಸಲ ಮದುವೆ ಕಾರ್ಯ ಮುಗೀತು ಅಂದರೆ ನಿನ್ನ ಯಜಮಾನರು ಪರರ ಸೊತ್ತು. ಆಮೇಲೆ ನಿನಗೆ ಅವ್ರ ಮೇಲೆ ಯಾವ ಅಧಿಕಾರನೂ ಇರಲ್ಲಮ್ಮ. ಹಾಗೆ ಇನ್ನೊಬ್ರು ಗಂಡನ್ನ ನನ್ನೋನು ಅಂತ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿಸೋದು ಅಂತಃಕರಣಕ್ಕೆ ಮಾಡೋ ದ್ರೋಹ ಕಣೆ.
ಹೇಳು, ನಿನಗೆ ನೀನೇ ಮೋಸ ಮಾಡಿಕೊಂಡು ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿತೀಯಾ, ಅಥವಾ ಅಖಿಲಮ್ಮನವ್ರು ಎದುರು ಹಾಕೊಂಡಾದ್ರೂ ಸರಿ ನನ್ನ ಪ್ರೀತಿನ ಪಡಿತೀನಿ ಅಂತ ಹಠಕ್ಕೆ ನಿಲ್ತೀಯಾ? ಇದು ನಿನಗೆ ಅಗ್ನಿ ಪರೀಕ್ಷೆ ಅನ್ಕೋ. ಈ ಅಗ್ನಿ ಪರೀಕ್ಷೆಯಲ್ಲಿ ನೀನು ಗೆಲ್ಲೋದಕ್ಕೆ ನಾವೆಲ್ಲರೂ ಏನು ಬೇಕಾದರೂ ಮಾಡ್ತೀವಿ. ಆದರೆ ಮೊದಲನೇ ಹೆಜ್ಜೆ ಮಾತ್ರ ನೀನೇ ಇಡಬೇಕು ಪಾರು. ಹೇಳು, ಹೆಜ್ಜೆ ಮುಂದಿಡ್ತೀಯಾ ಇಲ್ಲ ಹಿಂದೆ ಹೇಳಿ ಥರ ಸರಿತೀಯಾ? ನಿನಗೋಸ್ಕರ ಯಾವ ಸ್ವಾರ್ಥನೂ ಇಲ್ಲದೆ ನೀನು ಆದಿತ್ಯ ಒಂದಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಬೆಳಗ್ನಿಂದ ಒಂದು ತೊಟ್ಟು ನೀರು ಕುಡಿದೆ ಹೊಸಲಿನ ಆಚೆ ವೀರಯ್ಯ ಕೂತಿದ್ದಾನೆ. ಅವನನ್ನು ನೋಡಿದ ಮೇಲೂ ನಿನಗೆ ಕರಿಂಕಾರ ಬರ್ತಿಲ್ವೇನಮ್ಮ? ಕೇವಲ ಅಖಿಲ ಹನುಮಂತು ಇಬ್ಬರೇ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಗೋಸ್ಕರ ನಾವು ಇಷ್ಟು ಜನ ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆನ ಕಳ್ಕೊತಿದ್ಯಲ್ಲ, ಇದು ನಿನಗೆ ನ್ಯಾಯ ಅನ್ಸುತ್ತಾ? ಈಗಲೂ ಕಾಲ ಮಿಂಚಿಲ್ಲ. ಶಾಶ್ವತವಾಗಿ ನಿನ್ನ ಸೊಸೆ ಅಂತ ಕರೆಯೋ ಭಾಗ್ಯ ನಂಗೆ ಮಾಡಿಕೊಡಮ್ಮ. ಎಲ್ಲರ ಪರವಾಗಿ ನಾನು ನಿನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ. ಅಪ್ಪ, ನೀವು ನನಗೆ ಕೈ ಮುಗಿದ್ರೆ ಆ ದೇವರು ಕೂಡ ನನ್ನ ಕ್ಷಮಿಸಲ್ಲ. ಕೈ ಇಳಿಸಿ ಅಪ್ಪ. ನಾವು ಅವ್ರು ಯಾವ ಮಾತಿಗೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಕೊಂಡಿರ್ಬೇಕು. ನೋಡಿ, ನಿಮ್ಮೆಲ್ಲರ ಮುಂದೆ ನಾನು ತುಂಬ ಚಿಕ್ಕವಳು, ತಪ್ಪು ಮಾಡಿದ್ದೀನಿ. ಆದರೆ ಅದನ್ನು ತಿದ್ಕೊಳ್ಳೋದಕ್ಕಂತೂ ಆಗಲ್ಲ. ಆ ತಪ್ಪನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ನೀವೆಲ್ಲರೂ ಎಷ್ಟೇ ಕೇಳ್ಕೊಂಡ್ರು ನನ್ನಿಂದ ಸಿಗೋ ಉತ್ತರ ಇದೊಂದೇ. ಇಲ್ಲ, ಯಾರೆಷ್ಟೇ ಬಲವಂತ ಮಾಡಿದ್ರು ನಾನು ಅಖಿಲಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೇಬೇಕು. ಯಾಮಿನಿಯವ್ರ ಜೊತೆ ಯಜಮಾನ್ರ ನಿಶ್ಚಿತಾರ್ಥ ನಡಿಬೇಕು. ಈ ವಿಷಯದಲ್ಲಿ ನನ್ನ ಮನಸ್ಸನ್ನ ಕಲ್ ಮಾಡ್ಕೋಬೇಕು. ಅಯ್ಯೋ ಪಾಪ, ಬುದ್ಧಿಯವ್ರು ಹೀಗೆ ಆಚೆ ಕೂತಿರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ನಾನಿಂದ ಎಬ್ಬಿಸ್ಬೇಕು. ಮನೆಯವರೆಲ್ಲ ಉಪವಾಸ ಇದ್ದಾರಂತ ನಾನು ಹೊಟ್ಟೆ ತುಂಬ ಏನೂ ತಿನ್ನಲಿಲ್ಲ. ಇವತ್ತು ರಾತ್ರಿ ನಿದ್ದೆ ಬರುತ್ತೋ ಇಲ್ವೋ? ಹಾ, ಅದೇ ಸರಿ. ದಾಮಿನಿ ಮೇಡಮ್ ಹತ್ರ ಹೋಗಿ ಮನಸ್ಸಿಲ್ಲ ಅಂದ್ರೂ ಅವ್ರನ್ನ ಪುಸ್ಲಾಯಿಸಿ 4 ಮಾತಾಡಿ ಬುದ್ಧಿಯವ್ರ ಹತ್ರ ಕಳಿಸ್ಬೇಕು. ಮೇಡಮ್, ಪಾರು, ಇದೇನಿದು? ನನ್ನ ನೋಡ್ಕೊಂಡು ನನ್ನ ರೂಮ್ವರೆಗೂ ಬಂದ್ಬಿಟ್ಟಿದ್ಯಾ? ಮಾಡಕ್ಕೇನು ಕೆಲಸ ಇರಲಿಲ್ವಾ? ಅಡುಗೆ ಹೇಗಿತ್ತು ಮೇಡಮ್? ತಿಂದ್ರೆ ತಾನೇ ಗೊತ್ತಾಗೋಕೆ. ನೀವು ಊಟ ಮಾಡಿಲ್ವಾ? ಮತ್ತೆ ಮಾಡಿದ ಅಡ್ಗೆಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಅದು ಪಾರ್ವತಿ, ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ವಲ್ಲ, ಹೊಟ್ಟೆ ತುಂಬ ಹಸುವಾಗ್ತಿತ್ತು. ಅದಕ್ಕೆ ಇಷ್ಟೇ ಅನ್ನ ಒಂಚೂರು ಮಜ್ಜಿಗೆ ಹುಳಿ ಬಿಟ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ನೀನ್ ಮಾಡಿದ್ದಾ? ನಿಂದು ಊಟ ಆಯ್ತಾ? ಇಲ್ಲ ಮೇಡಮ್. ಓ, ಅಕ್ಕ ಊಟ ಮಾಡ್ಲಿಲ್ಲ ಅಂತ ನೀನು ಏನು ತಿನ್ಲಿಲ್ವಾ? ಅಲ್ವೇ ಪಾರು, ಇಷ್ಟು ದಿನ ನಮ್ಮ ಆದಿತ್ಯನ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ನುಲ್ದಾಡ್ತಿದ್ದೆ.
ಇದ್ದಕ್ಕಿದ್ದಂಗೆ ಅವನನ್ನ ಕಂಡ್ರೆ ಆಗಲ್ಲ ಅನ್ನೋ ಥರ ಆಡ್ತಿದ್ಯಲ್ಲ, ಯಾಕೆ? ಅಂದ್ರೆ ಇಷ್ಟು ದಿನ ನಿಮ್ಮಿಬ್ಬರ ಮಧ್ಯೆ ನಡೆದಿದ್ದೆಲ್ಲ ನನ್ನ ಸಿಂಡ್ರೆಲಾ ಎಫೆಕ್ಟ್ ಅಂದಂಗಾಯ್ತು ಅಲ್ವಾ? ಅಪ್ಪ ದೇವ್ರೆ, ಪಾರ್ವತಿ ಈಗ ಆದಿತ್ಯನ ಮದ್ವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ಅದು ನಿಜ ತಾನೇ? ಅಪ್ಪ, ನನ್ನ ಸಿಂಡ್ರೆಲಾ ಎಫೆಕ್ಟು ಸುಟ್ರು ಗಾಳಿ ಎಫೆಕ್ಟು, ಒಟ್ಟಲ್ಲಿ ನೀನು ಆದಿತ್ಯನಿಂದ ದೂರ ಆದ್ಯಲ್ಲ, ನನ್ಗೆ ಅಷ್ಟೇ ಸಾಕು. ಅಯ್ಯೋ, ಅದೊಂದೇ ವಿಷಯಕ್ಕೆ ನನಗೆ ನಿನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆದರೆ ಈಗ ನನಗೆ ಫುಲ್ ಸಮಾಧಾನ. ಇನ್ಮೇಲೆ ಈ ದಾಮಿನಿ ನಿನಗೆ ಯಾವಾಗಲೂ ಸಪೋರ್ಟ್ ಆಗಿರ್ತಾಳೆ. ನಿನಗೇನು ಬೇಕಾದರೂ, ಅಂದರೆ ಏನು ಸಹಾಯ ಬೇಕಾದರೂ ಸಂಕೋಚ ಇಲ್ಲದೆ ಕೇಳು, ನಾನು ಮಾಡ್ತೀನಿ. ಸರಿ ಮೇಡಮ್, ನಾನೇನೋ ಕೇಳ್ತೀನಿ. ಕೇಳು ಕೇಳು ಮೇಡಮ್, ಹೇಗಾದರೂ ಮಾಡಿ, ಏನಾದರೂ ಮಾಡಿ. ಇದೊಂದು ಸಹಾಯನೇನೆ, ಪೀಠಕ್ಕೆ ಬೇಡ, ವಿಷಯಕ್ಕೆ ಬಾ. ಹೊರಗೆ ಉಪವಾಸಕ್ಕೆ ಕೂತಿರೋ ಬುದ್ಧಿಯವರು ಉಪವಾಸ ನಿಲ್ಲಿಸ್ಬೇಕು. ಅವರು ಇಲ್ಲಿಂದ ಅವ್ರ ಊರಿಗೆ ಹೋಗಬೇಕು ಮೇಡಮ್. ಹಾಗೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಲೇ ಪಾರ್ವತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ? ಛೇ, ಇಂಥ ಕೆಲಸಗಳೆಲ್ಲ ಈ ದಾಮಿನಿಗೆ ಚಿಟ್ಕೆ ಹೊಡೆದಷ್ಟು ಸುಲಭ. ಈ ವಿಷಯನ ನೀನು ಮುಂಚೆನೇ ಬಂದು ಹೇಳಿದಿದ್ರೆ ಇಷ್ಟೊತ್ತಿಗೆ ಆ ವೀರಯ್ಯ ದೇವ್ರನ್ನ ಊರಿಗೆ ಬಸ್ ಹತ್ಸಿರ್ತಿದ್ದೆ. ಈಗಲೂ ಏನು ಕಾಲ ಮಿಂಚಿಲ್ಲ. ಹೋಗಿ ವೀರಯ್ಯನ್ಗೆ ಊಟ ಮಾಡಿಸಿ ಊರಿಗೆ ಕಳ್ಸ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ಇದೇನಕ್ಕೆ? ಯಪ್ಪ ದೇವ್ರೆ, ಈ ಅಪ್ಪನ ಸಾವಾಸ ನನಗೆ ಆಗ್ಬೇಕು. ಮೊದಲು ನನ್ನ ಜೀವನ ನಾನು ಉಳಿಸ್ಕೊಳ್ಳೋಣ. ದಾಮಿನಿ, ಓಡು 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 ದಾಮಿನಿ. ಮೇಡಮ್, ಮಾತಾಡಿದ್ರಾ? ಮಾತಾಡೋಣ ಅಂತಾನೆ ಹೋದೆ, ಆದ್ರೆ ಈ ದೌಲತ್ ದಾಮಿನಿ ರೇಂಜ್ ಏನು, ಆ ವೀರಯ್ಯನ್ ರೇಂಜ್ ಏನು, ಇಬ್ಬರಿಗೂ ಮ್ಯಾಚ್ ಆಗಲ್ಲ ಅನ್ನಿಸ್ತು. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಸಾರಿ ಆಯ್ತಾ? ಅಂದ್ರೆ ಮಾತಾಡ್ಲಿಲ್ವಾ? ಲೇ ಪಾರ್ವತಿ, ನಾನು ಅವಯ್ಯನ ಹತ್ರ ಮಾತಾಡ್ಲಿಲ್ಲ ಅಂತ ನೀನೇನಾದ್ರೂ ಮನಸ್ಸು ಬದಲಾಯಿಸ್ಕೊಂಡು ಆದಿತ್ಯನ ಮದುವೆ ಆಗ್ತೀನಿ ಅಂತ ಮಾತ್ರ ಒಪ್ಪಿಗೆ ಕೊಟ್ಕಿಟ್ಟಿಯ ಮರ ಐತಿ. ಅಲ್ಲ, ಆಕಾಶ ಭೂಮಿ ಯಾವತ್ತಾದ್ರೂ ಒಂದಾಗಿರೋದನ್ನ ನೀನ್ ನೋಡಿದೀಯಾ? ನೋ, ನೆವರ್. ಇನ್ ದಿ ಹಿಸ್ಟ್ರಿ ಆಫ್ ಅರಸನಕೋಟೆ ವಂಶ ನಮ್ಮ ಆದಿತ್ಯನ ಪಕ್ಕ ನಿಲ್ಲೋ ಯೋಗ್ಯತೆ ನಿನಗಿಲ್ಲ ಅಂತ ಆ ವೀರಯ್ಯನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನಮ್ಮ ಆದಿತ್ಯನಲ್ಲಿರೋ ಒಂದಾದ್ರೂ ಒಳ್ಳೆ ಗುಣ ನಿನ್ಗಿದ್ಯಾನೆ? ಅದೇನೋ ಹೇಳ್ತಾರ, ಕ್ವಾಲಿಟಿ ಅಂತದೇನಾದ್ರೂ ಇದೆಯಾ ನಿನಗೆ? ಇಲ್ಲ. ಸ್ಟೇಟಸ್ ಇಲ್ಲ, ಮಣ್ಣಿಲ್ಲ. ಈಗ ನೀನೇ ಹೇಳು, ನಿನ್ನ ಹತ್ರ ಏನ್ ಅಂಥ ಒಳ್ಳೆ ಗುಣ ಇದೆ? ದಾಮಿನಿ, ನೀನು ಹೇಳೋ ಥರ ಅವಳಲ್ಲಿ ಯಾವ ಗುಣ ಇದೆಯೋ ಇಲ್ವೋ, ಆದರೆ ತುಂಬ ನೀಯತ್ತಿದೆ. ವೀರಣ್ಣ ಎಷ್ಟೇ ಬಲವಂತ ಮಾಡಿದ್ರು ಪಾರ್ವತಿಗೆ ಅರಸನ ಕೋಟೆ ಮೇಲಿರೋ ನೀಯತ್ತು ಒಂಚೂರು ಕದಲಿಲ್ಲ. ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾನೆ ಇದ್ದಾಳೆ ವೀರಣ್ಣನ ಮನಸ್ಸನ್ನ ಬದಲಾಯಿಸೋದಕ್ಕೆ. ಅಷ್ಟರಲ್ಲೇ ಗೊತ್ತಾಗುತ್ತೆ ಇವಳದ್ದು ಚಿನ್ನದಂಥ ಗುಣ ಅಂತ. ಅರಸನ ಕೋಟೆಯ ಘನತೆ ಗೌರವಕ್ಕೆ ಮಸಿ ಬಳಿಯೋ ಪ್ರಯತ್ನನ ಯಾರೇ ಮಾಡಿದ್ರು ಅದನ್ನ ತಡೆಯೋದ್ರಲ್ಲಿ ಪಾರ್ವತಿ ಮೊದಲಿಗಳಾಗಿರ್ತಾಳೆ. ಅದು ನಿನಗೂ ಗೊತ್ತಿರಲಿ. ಆಯ್ತಕ್ಕ. ಆಹಾ ಪಾರ್ವತಿ, ಅಕ್ಕ ನಿನ್ನನ್ನು ಅಷ್ಟು ಹೊಗಳಿದ್ರು ಒಂಚೂರು ಅಹಂಕಾರ ಇಲ್ಲದೆ ನಿಂತಿದೆಯಲ್ಲಮ್ಮ. ಸೂಪರ್ ಸೂಪರ್ ಬುದ್ಧಿ ನಿಂದು. ಈ ತಾಳ್ಮೆ, ಈ ಒಳ್ಳೆ ಬುದ್ಧಿನ ನನಗೂ ಒಂಚೂರು ಹೇಳ್ಕೊಡೆ ಪ್ಲೀಸ್. ಅಯ್ಯೋ, ಈ ದಾಮಿನಿ ಒಬ್ಳು ದಡ್ಡಿ, ಶತ ದಡ್ಡಿ. ಅದೇನು ಅಡುಗೆನ ಹೇಳ್ಕೊಡೋದಕ್ಕೆ ತುಂಬ ಟೈಮ್ ಆಯಿತು. ನೀನು ಮನೆಗೆ ಹೋಗು, ನಾಳೆ ಬೆಳಿಗ್ಗೆ ಬೇಗ ಬಾ. ನಿಶ್ಚಿತಾರ್ಥದ ಕೆಲಸ ಸಿಕ್ಕಾಪಟ್ಟಿದೆ. ಹೋಗು ಹೋಗು. ಸರಿ ಮೇಡಮ್. ಏಯ್, ಮನೆ ಬಾಗ್ಲು ಈ ಕಡೆ ಇದೆ, ಈ ಕಡೆಯಿಂದ ಯಾಕೆ ಹೋಗ್ತಾ ಇದೀಯಾ? ಮೇಡಮ್, ಆ ಕಡೆ ಬುದ್ಧಿಯವರಿದ್ದಾರೆ. ಅವ್ರು ನನ್ನನ್ನು ನೋಡಿದ್ರೆ ವಿನಾಕಾರಣ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಮೊದಲೇ ನಾನು ಅವ್ರ ಮಾತು ಕೇಳಲಿಲ್ಲ ಅಂತ ಅವ್ರು ನೊಂದ್ಕೊಂಡಿದ್ದಾರೆ. ಮತ್ತೆ ಆ ಕಡೆ ಹೋಗಿ ಅವ್ರ ಮನಸ್ಸಿಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಹಿಂದಿನ ಬಾಗಿಲಿಂದ ಹೋಗ್ತೀನಿ.
ಪಾರ್ವತಿ ಪಾರ್ವತಿ, ಆ ದೇವ್ರು ನಿನಗೆ ಯಾಕಿಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಪಾರ್ವತಿ. ಆಯ್ತು, ನಿನ್ನ ಈ ಒಳ್ಳೆ ಗುಣಕ್ಕೆ ಆ್ಯಕ್ಚುಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತಾ ಇದೆ, ಆದರೆ ಮಾಡಲ್ಲ. ನೀನು ನನಗಿಂತ ವಯಸ್ಸಲ್ಲಿ ಚಿಕ್ಕವಳು, ಆಯಸ್ಸು ಕಮ್ಮಿ ಹೋಗ್ಬಿಡುತ್ತು. ಹೋಗಪ್ಪ, ಹೋಗ್ ಮನೆಗೆ ಹೋಗು. ಈ ಪಾರ್ವತಿಗೆ ಒಂಚೂರು ಓವರ್ ಒಳ್ಳೆ ಬುದ್ಧಿ ಆಗ್ಲಿಲ್ವಾ? ಉದ್ಧಾರ ಆಗೋ ಲಕ್ಷಣ ಒಂದೂ ಇಲ್ಲ ಮುಂಡೆದಕ್ಕೆ.